ನನಗೆ ಕಾರ್ಯವೆಂದು ಮತ್ತೆ ಮತ್ತೆ ಬಂದಿರುವೆಯ ನಿನಗೆ ಕೊನೆಗಾಲವು ನಿಮ್ಮ ಕುಳಿತಿಗೆಯನ್ನು ಪಡೆದು ಕಂಡ ಕಂಡಂತೆ ಪ್ರಾಣಿಗಳ ತಿಂದು ಕಣ್ಣುಗಳ ಒಪ್ಪದೆ ಕಣ್ಣುಗಳನ್ನು ಬೆಳೆಸಿಕೊಂಡು ಎಲ್ಲ ಮುಂದೆ ಬಣ್ಣ ಒಳ್ಳೆ ಕೊಚ್ಚಿವೆಯ ಧೈರ್ಯದಿಂದ ನನಗೆ ಎದುರಾಗು ಗೋಲಕರದಿಂದ ನಿನ್ನ ದೇಹದ ರಕ್ತವನ್ನು ಆರಿಸುವೆನು ರಕ್ಕಸೇ ನಿನ್ನ ಬಣ್ಣ ಸಾಮಾನ್ಯಗಳೆಲ್ಲ ಸ್ವಲ್ಪ ನಾನು ಎಷ್ಟು ಸೋಮನಿದ್ದರೋ ನಿನ್ನ ಚೇಷ್ಟೆಗಳು ಬಹಳವಾದವು ಅಲ್ಲೇ ನಿನ್ನ ಮುಷ್ಟಿಯಿಂದ ಒಂದೇ ಕಟ್ಟಿಗೆ ಬುದ್ಧಿ ಅಲ್ಲೇ ಎಲ್ಲ ತ್ರಿಶೂಲದಿಂದ ನಿನ್ನ ಶಿರವಂ ಚೆಂಡಾಡುವೆನು ನುಡಿಕೆ ಹೊರಡಿಸುವನು ಯುದ್ಧಕ್ಕೆ ಬಾರೆ ಗೋಪಿ ತಂದೆ ಅಪ್ಪಣೆ ಪಡೆದು ಬಂದದ್ದರಿಂದ ಇವಳ ಮೊದಲ ಸಂಹಾರ ಮಾಡಿದ್ದಾರೆ. ಸಂಹಾರ ಮಾಡಿದ ಸ್ವಾಮಿ ಅಲ್ಲಿದೆ ಈಕೆಯ ಹಂಗಾಮಗಳನ್ನು ತುಂಡರಿಸಿ ಇನ್ನೊರಿಗೆ ಕಾಯಂ ಮಾಡಿ ನುಡಿಸುವೆನು. ಹೌದು ಸಾರಥಿ ಸ್ವಾಮಿ ಈಕೆಯ ಕೈ ಬೆರಳುಗಳನ್ನು ಚಟಪಟನೆ ಮುರಿದು ಇನ್ನೊರಿಯ ಕಾಯನ್ನು ಮಾಡುವೆನು. ಹಂಗೆ ಮಾಡಿ ಸ್ವಾಮಿ ಸಾರಥಿ ಈಕೆಯ ದೇಹದಿಂದ ಆವರಿಸುವ ನರಗಳ ಕಿತ್ತು ಇನ್ನೋರಿಗೆ ತಂತಿಗಳನ್ನಾಗಿ ತಯಾರಿಸುವುದು. ತಂತಿ ಮಾಡಿ ಸ್ವಾಮಿ ಬಲ್ಲಿನ ಹಣ್ಣುಗಳನ್ನು ಕಿತ್ತು ಕೆನ್ನೋರಿಗೆ ಮೆಟ್ಟೆಗಳನ್ನು ತಯಾರಿಸುವುದು. ಹಂಗೆ ಮಾಡಿ ಸ್ವಾಮಿ ಈಗ ಕೆನ್ನೋರಿಗೆ ನಾದ ತರವನ್ನು ನುಡಿಸುವುದು ನೋಡಲೇ ಸಾರಥಿ. ಹಂಗೆ ಮಾಡಿ ಸ್ವಾಮಿ ಕಿನ್ನರಿ ನಾದ ನುಡಿಸೇ ಬಿಡು. ತಂದೆಯಾದ ಪರಮೇಶ್ವರನು ಶಾಪದಿಂದ ಚಂಡೀದಕ್ಕೆ ಭೂಮಂಡಲದಲ್ಲಿ ಹಲದಾಡಿದರು. ಈಗ ತಮ್ಮ ಶರಣಪಾದದಿಂದ ಶಾಪ ವಿಮೋಚನೆಯಾಗಿ ಗಾಂಧರ್ವಳಾಗಿ ನಮ್ಮ ಲೋಕಕ್ಕೆ ನಾನು ತೆರಳುತ್ತೇನೆ. ಅಪ್ಪಣೆ ಕೂಡ ದೇವ ಮಹಾನುಭಾವ ಹೋಗಿ ಬಾ ಮಾತಾಡೋಷ್ಟು ಹೇಳಿ. ಹರ ಹರ ಸ್ವಾಮಿ ಅಯ್ಯೋ ಹರ ಹರ ಮಹಾದೇವ. ಇಂದಿನ ದಿನ ನನ್ನ ಮನವು ಬಹಳ ಚಂಚಲಗೊಳ್ಳುತ್ತಿರುವುದಲ್ಲ. ಅಯ್ಯೋ ಸಾರಥಿ, ನಾನು ಎಲ್ಲಿ ನಿಂತರೋ ಕುಳಿತರೋ ಸಮಾಧಾನವಿಲ್ಲವಲ್ಲೋ ಸಾರಥಿ. ಈ ಮಾಯದ ಕಿನ್ನೂರನ್ನು ನನ್ನನ್ನು ನುಡಿಸಿದ್ದು ತಪ್ಪಾಯಿತಲ್ಲೋ ಸಾರಥಿ. ನುಡಿಸಬಾರ್ದಾಗಿತ್ತು ಸ್ವಾಮಿ. ಬೋಸಯ್ಯ ಬೋಸಯ್ಯ